ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪಡ್ಕೊಂಡವರೇ ಪಡ್ಕೊಳಕಂತಾರ. ಅದಕ್ಕ ಈ ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತ, ದಲಿತರ ಯಾರು ಈವರೆಗೆ ಮೀಸಲಾತಿ ಸೌಲಭ್ಯವನ್ನು ಪಡೆದುಕೊಂಡು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಡೆವಲಪ್ಮೆಂಟ್ ಅಂತಾರ, ಅವ್ರಿಗೆ ಆ ಕೆನೆಪತ್ರನ ತಂದು ಅದೇ ಸಮುದಾಯದ ನಿರ್ಲಕ್ಷಿತ ಈ 75 ವರ್ಷ ಸೋಂಕನೆ ಯಾಕೆ ಕೊಡಬಾರ್ದು ಅಂತ ಕಾಂಗ್ರೆಸ್ ಇವತ್ತಿನವರೆಗೂ ಕಾಂಗ್ರೆಸ್ ಪಕ್ಷ ಇರ್ಬೋದು, ಸಿದ್ದರಾಮಯ್ಯ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇವತ್ತು ಅದ್ರ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇದ್ದಾವೆ ವಿನಃ BJP ವಿಚಾರ ಇದನ್ನ ಬೇಡ, ಇದ್ರ ಅವಶ್ಯಕತೆ ಇಲ್ಲ ಅಂತಂತ ಎಂದೂ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದ್ದಿಲ್ಲ. ನಾನು ಕೇಳ್ತೀನಿ ನಿಮಗೆ, ಇವತ್ತು ಜಾತಿ ಗಣತಿ ಅನ್ನೋದಕ್ಕಿಂತ ಸಾಮಾಜಿಕ ಮತ್ತು ಶೈಕ್ಷಣಿಕ ಸರ್ವೆ ಮಾಡಿದ್ದೀವಲ್ಲ, ಅದ್ರ ಬಗ್ಗೆ ಯಾಕೆ ಮಾತಾಡಕತ್ತಾರ? ಅದ್ರದ್ದು ಸರಿ ಇಲ್ಲ ಅನ್ನೋದು ಅದನ್ನು ಓದಲಿ ಫಸ್ಟು. ಇವ್ರು ಓದಿದಾರಾ? ಯಾರು ಆರೋಶಕರು ಓದಿದಾರಾ? ಅದನ್ನ ತಿಳ್ಕೊಂಡಿದ್ದಾರಾ? ವಿಜೇಂದ್ರ ಅವರು ತಿಳ್ಕೊಂಡಿದ್ದಾರಾ? ನಾನು ಓದ್ದೇವು ಅದನ್ನು ಹೇಳಿದ್ದೀನಿ ನೋಡಿ. ಒಂದೇ ಜಾತಿಯವರು 1,60,000 ಅಧಿಕಾರಿಗಳಿಗೆ ಕೆಲಸ ಮಾಡಿದ್ದಾರೆ. ಅವರೆಲ್ಲರೂ ಕುರುಬ್ರ? ಅವರೆಲ್ಲ SCಗಳ? ಆರ್ ಅಶೋಕರು ಏನು ಹೇಳ್ತಾ ಇದ್ದಾರೆ? ಸಿದ್ದರಾಮಯ್ಯನವರು ಮನೆಯಲ್ಲೇ ಬರ್ಸಿದ್ರು. ಯಾರು ಕುರುಬ ಮನೆಯಾಗ? ಅವ್ರು 1,60,000 ಜನನು ಕುರುಬ್ರ? 1,22,000 ಶಿಕ್ಷಕರು ಕೆಲಸ ಮಾಡಿದ್ರು ಇದ್ರಾಗೆ. ಅವ್ರು ಒಂದೇ ಜಾತಿಯಾರ? ಸರ್, ಈಗ ಅದ್ರೊಳಗೆ 37 ಲಕ್ಷ ಜನ ಇದ್ರೊಳಗೆ ಭಾಗಿಯಾಗಿಲ್ಲ. 2015ನೇ ಗಣತಿ ಪ್ರಕಾರ 2011 ಗಣತಿ ಆಗಿದೆ. ಅವತ್ತು ಈ ರಾಜ್ಯದೊಳಗೆ 6,11,00,000 ಜನ ಇದ್ದರು. ಅದಕ್ಕೆ ಕಾನೂನಿನೊಳಗೆ ಈ ವರ್ಷ ಇಷ್ಟಿಷ್ಟು ಹೆಚ್ಚಾಗತ್ತೆ ಅಂತ ಜಾತಿ ಗಣತಿನ ಮಾಡಿಲ್ಲ. ಅದನ್ನು ಮಾಡ್ಕೊಳಕ್ಕೆ ಅವಕಾಶ ನಮಗಿದ್ದಕ್ಕೆ 2015ರೊಳಗೆ 6,35,00,000 ಜನನ ಸರ್ವೆ ಮಾಡಿದ್ವಿ, ಗಣಿತೊಳಗೆ ಭಾಗಿಯಾಗಲಿ ಅಂತ ಮಾಡಿದ್ದೀವಿ. ಅದ್ರಾಗ 5,98,00,000 ಎಷ್ಟು? 5,98,00,000 ಜನ ಈ ಗಣತಿ ಒಳಗೆ ಭಾಗಿಯಾಗಿದ್ದಾರೆ. ಶೈಕ್ಷಣಿಕ ಸಾಮಾಜಿಕ ಗಣತಿ ಒಳಗೆ ಅಂದರೆ ಎಷ್ಟು ಪರ್ಸೆಂಟ್ ಆಯ್ತು? 84.17%. ಇಷ್ಟು ಪರ್ಸೆಂಟ್ ಆಗಿದ್ದಾರೆ. ಅದನ್ನು ನಾನು ಕೇಳ್ತೀನಿ ಮಾಧ್ಯಮದ ಮುಖಾಂತರ. 2011 ಗಣತಿ ಆಯ್ತು, ಎಷ್ಟು ಪರ್ಸೆಂಟ್ ಆಗಿದೆ? 94.9 ಸಮಥಿಂಗ್ ಆಗಿದೆ. ಅಪ್ರಾಕ್ಸಿಮೇಟ್ಲಿ 95% ಇಟ್ಕೊಳ್ಳೋಣ. 95% ಆಗಿದ್ದು ಗಣತಿ ಸರಿ ಐತೆ ಅಂತಾರ. 94.17% ಸರಿ ಇಲ್ಲ ಅಂದರೆ ಏನರ್ಥ? ಅದಕ್ಕೆ BJPಯವರಿಗೆ ತೃಪ್ತಿ ಇಲ್ಲ, ಬಡವ್ರ ಬಗ್ಗೆ ಕಾಳಜಿ ಇಲ್ಲ. ಅವ್ರಿಗೇನು ಕಾಳಜಿ ಅಂದರೆ ಬಾಯಿ ತೆಗೆದ್ರೆ ಹಿಂದೂ ಮುಸ್ಲಿಂ, ಅವ್ರ ಪ್ಲಾಸ್ಟಿಕ್ ಕೊನೆಗೆ ಮತ್ತಿನ್ನೊಂದು ನೆನಪಾಗೋದು ಪಾಕಿಸ್ತಾನ. ಇದು ಜಾತೀತೆ ಬಿಟ್ಟರೆ ಬದಲಿ ಅವ್ರ ಹತ್ರ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ. ನಮ್ಮ ಸರ್ಕಾರ ಒಳ ಮೀಸಲಾತಿ ಮತ್ತು ಈ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಅಭಿವೃದ್ಧಿ ಹೊಂದಿರತಕ್ಕಂಥ ಜನರ ಸೌಲಭ್ಯವನ್ನು ತೆಗೆದು ಅದೇ ಸಮುದಾಯದಲ್ಲಿ ಕೊಡೋದು. ಯಾವುದು ಒಳ ಮೀಸಲಾತಿ? ಒಂದು ವಿಚಾರ. ಎರಡನೇ ವಿಚಾರ, ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ರಾಜಕೀಯವಾಗಿ ಮೀಸಲಾತಿ ಸೌಲಭ್ಯ ಇದುವರೆಗೆ ಪಡೆದುಕೊಂಡು ಅಭಿವೃದ್ಧಿ ಹೊಂದಿದಂತವ್ರನ್ನ ನೋಡ್ರಿ. ಯಾವಾಗಲೂ ಒಳ ಮೀಸಲಾತಿ ಕೆನೆಪದರು ಎದಕ್ಕೆ ಸಂಬಂಧ ಇದೆ? ಉದ್ಯೋಗ ಮತ್ತು ಶೈಕ್ಷಣಿಕವಾಗಿ ಸಂಬಂಧ ಇದೆ. ಈಗಾಗಲೇ ಒಳ ಮೀಸಲಾತಿಗೆ ನಾಗಮೋಹನ್ ದಾಸರು ಸಮಿತಿ ಮಾಡಿದ್ದೀವಿ. ನಾನು ಅದ್ರಾಗ 2 ಸತಿ ಭಾಗಿಯಾಗಿದ್ದೀನಿ. ಈಗಾಗಲೇ 5ನೇ ತಾರೀಕಿಂದ ಗಣತಿ ಸ್ಟಾರ್ಟ್ ಆಗುತ್ತಾ? ಆಗಲಿ, ವಾಸ್ತವ ಸತ್ಯ ಹೊರಗೆ ಬಂದದ್ನ ಕುಂತು ಚರ್ಚೆ ಮಾಡ್ತೀವಿ. ನಾವು ಎಲ್ಲರೂ ಸೇರಿ ಮಾದಿಗ ಸಮಾಜ ಇರ್ಬೋದು, ಛಲವಾದಿ ಸಮಾಜ ಇರ್ಬೋದು, ಬೋವಿ ಸಮಾಜ ಇರ್ಬೋದು, ಬಂಜಾರ ಸಮಾಜ ಇರ್ಬೋದು, ಕೊರಚ ಇರ್ಬೋದು, 101 ಜಾತಿ ಎಲ್ಲರೂ ಸೇರಿ ಈಗಾಗಲೇ ಗಣತಿ ಬಗ್ಗೆ ಅವೇರ್ನೆಸ್ ಮೂಡಿಸುವಂತ ಕೆಲಸ ಮಾಡ್ತಾ ಇದ್ದೀವಿ. ಅದನ್ನೇ ಹೇಳ್ತಾ ಇರೋದು. ಅವತ್ತಿನ ಪರಿಸ್ಥಿತಿ ಒಳಗ BJP ಕೇಳಬೇಕಾಗಿತ್ತು ಇದನ್ನ. ನೀವು ಯಾಕೆ ಕೇಳ್ತೀನಿ ಕೇಳ್ರಿ. ಸದಾಶಿವ ವರದಿ ಅಂತ ಕೇಳ್ತೀನಿ. ನೀವು ಯಾರು ಅದನ್ನ ಕ್ಯಾನ್ಸಲ್ ಮಾಡಿದಾರೋ? ಯಾರು ಅದನ್ನ ರಿಜೆಕ್ಟ್ ಮಾಡಿದಾರೋ? ನಾವನ್ರಿ? ನಾವಲ್ಲ. ಬದ್ಧತೆನೇ ಇಲ್ಲ ಅವ್ರಿಗೆ. ಅದನ್ನ ರಿಜೆಕ್ಟ್ ಮಾಡಿದ್ರು. ಮತ್ತೆ ಅವ್ರು ರಿಜೆಕ್ಟ್ ಮಾಡಿದ್ರೆ ನಾವೇನು ಹೇಳೋಕ್ಕಾಗತ್ತೆ ಅದನ್ನು? ಅದಕ್ಕೆ ಅದನ್ನು ರಿಜೆಕ್ಟ್ ಮಾಡಿದ್ದೀರಪ್ಪ, ನಾಗಮೋಹನ್ ದಾಸ್ ಅವ್ರನ್ನ ಈಗ ಸಮಿತಿ ಮಾಡಿದ್ರೆ ಈಗ ಅದನ್ನು ಸರ್ವೆ ಮಾಡ್ಕೊಳ್ಕೊಳ್ಳಿ ಅಂತ ಹೇಳಿದ್ದೀವಿ.